ಮೊನ್ನೆ ತಾನೇ ರೈತರ ಏನು ಸ್ಟ್ರೈಕ್ ಮಾಡಿದರು, ಮುಖ್ಯಮಂತ್ರಿಗಳು ನಮ್ಮ ರಾಜ್ಯ ಸರ್ಕಾರ ಅವ್ರಿಗೆ ಏನು ಸ್ಪಂದನೆ ಮಾಡಬೇಕು ಅದನ್ನು ಮಾಡಿದ್ದೀವಿ. ಇದು ಯಾವುದೋ ಹೊಸ ರಾಗ ಇವ್ರದ್ದು ಶುರುವಾಗಿದೆ ಅಲ್ಲ. ಇವರೇನು ಭಾರಿ ರೈತರ ಬಗ್ಗೆ ಭಾರಿ ಕಾಳಜಿ ಇದ್ದಾರೆ. ಯಡಿಯೂರಪ್ಪನವ್ರು ಇದ್ದಾಗ ಗೋಲಿಬಾರ್ ಮಾಡಿದವರು, ರೈತರಿಗೆ ಶೂಟೌಟ್ ಮಾಡ್ಕೊಂಡು ಇವತ್ತು ಅಪ್ಪ ಶೂಟೌಟ್ ಮಾಡಿದ್ರೆ ಮಗ ಇಲ್ಲಿ ರೈತರ ಪರವಾಗಿ ಇಲ್ಲಿ ಹೋರಾಟಕ್ಕೆ ಬಂದಿರಬೇಕೇನೋ. ಯಾವ ಉದ್ದೇಶ ಇಟ್ಕೊಂಡು ಮಾಡ್ತೀರಿ ನೀವು? ವಿಧಾನಸೌಧ ಇರಬೇಕಾದ್ರೆ ಒಂದಿಷ್ಟು ಜನರ ಬಗ್ಗೆ ಚರ್ಚೆ ಮಾಡಿ, ಇಲ್ಲೇ ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಸರ್ಕಾರದ ಏನೋ ತಪ್ಪು ಇದ್ರೆ ಅದನ್ನು ಹೊರಗೆ ತರ್ರಿ. ಅದು ಬಿಟ್ಟು ನೀವು ರೈತರು ಕರ್ಕೊಬಂದು ವಿಧಾನಸೌಧ ನುಗ್ತೀನಿ ಅಂತ ಹೇಳಿದರೆ ಇದು ಯಾರು ನಂಬ್ತಾರೆ ಹೇಳಿ ಸರ್? ಅದು ತಪ್ಪಾಗುತ್ತೆ. ಖಂಡಿತವಾಗಿಯೂ ರೈತರ ಪರವಾಗಿ ಸರ್ಕಾರ ಇದೆ. ಹೇಳಿ ಯಾರು? ಹಾಂ, ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಏನು ಅಸೆಂಬ್ಲಿ ನಡೀತೈತೆ ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಪ್ಪ. ಆನಂತರ ನಿಮ್ಗೆ ಏನೇ ಚಟ ಇದೆ ಎಲ್ಲ ತೀರ್ಸ್ಕೋಬೇಕಂತ ಹೇಳಬೇಕಾಗತ್ತೆ. ಯಾಕೆ ಹಿಂಗೆ ಮಾಡ್ತಿದ್ರಿ? ಅವರೇ ಶಾಂತಿ ಮಂತ್ರ ಹಾಕ್ಕೊಂಡು ಒಡ್ಡಾಗಿರ್ಬೇಕಾದ್ರೆ ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗುತ್ತೆ. ಅದನ್ನು ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ಕೊಡಬೇಕು ಅವರಿಗೆಲ್ಲರಿಗೆ, ಹೇಳೋಂಥವ್ರಿಗೆಲ್ಲ. ಯಾಕೆ ಹೇಳಿಕೆ ಕೊಡ್ತೀರಿ? ಯಾವ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಿ? ಕೊಡಬಾರ್ದು. ಇದನ್ನು ಶಾಂತಿ ಮಂತ್ರದಲ್ಲಿರುವಂಥ ಒಂದು ಇದರಲ್ಲಿ ಇವತ್ತು ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ ಮತ್ತೇನಕ್ಕೆ ಇದು ಏನಾಗಿದೆ ಅಂದರೆ BJPಯವ್ರಿಗೆ ಮತ್ತೆ ತುಪ್ಪ ಹಾಕ್ದಂಗೆ ಆಯ್ತು. ಈಗ ಉರಿಯ ಬೆಂಕಿ ತುಪ್ಪ ಸುರಿದಂಗೆ ಆಗಿದೆ. ಅವ್ರಿಗೆ ಇದೇ ಒಂದು ಇದರಲ್ಲಿ ಹೋಗ್ತಾ ಇದ್ದಾರೆ. ಅದರಿಂದ ಮತ್ತೆ ಹೌದು, ನಾವು ಶಾಂತಿಯಲ್ಲೇ ಇದ್ದೀವಿ. ಅವರು ಕ್ರಾಂತಿ ಹೇಳಿದಾರೆ ಯಾರಪ್ಪ? ಕ್ರಾಂತಿ ಹೇಳಿದ BJPಯವರು. ಕ್ರಾಂತಿಯಿಂದ ಶಾಂತಿ ಬಂದಿದ್ವಿ. ಸುಮ್ಮನೆ ನಮ್ಮಲ್ಲಿ ಗೊಂದಲ ಮಾಡುವಂಥದ್ದು ಬಿಡಬೇಕು. ಖಂಡಿತ ಈ ಅಸೆಂಬ್ಲಿ ನಡೆಯಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡಬೇಕಂತ ಅವರಲ್ಲೂ ನಾ ಕೇಳ್ತೀನಿ. ಅದು ಏನಾರು ಮಾಡ್ಕೊಂಡ್ರಪ್ಪ, ಅಲ್ಲಿವರೆಗೆ ಬಿಡ್ರಿ ಅಂತ ಕೇಳ್ತಾ ಇದ್ದೇನೆ ಅಷ್ಟೇ ನಾನು. ಥ್ಯಾಂಕ್ ಯು. ಖಂಡಿತ ನಾನು ಚರ್ಚೆ ಮಾಡೇ ಮಾಡ್ತೀನಿ. ನೀವು ಅಷ್ಟೆಲ್ಲ ಹೇಳಕ್ಕೆ ಹೋದರೆ ನಾವು ಹೇಳ್ತೀವಿ, ನಮಗೂ ಬೇಕಾಗುತ್ತೆ ಮಂತ್ರಿ ಸ್ಥಾನ ಕಡ್ಡಾಯವಾಗಿ ಕೊಡ್ರಿ, ಸೀನಿಯರ್ ಲೀಡ್ರನ್ನೆಲ್ಲ ಇಟ್ಕೊಳ್ರಿ, ಮತ್ತು ಹೊಸೊಬ್ರಿಗೆಲ್ಲ ಖಾಲಿ ಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ನಾವು ಕೇಳಬೇಕಾಗತ್ತೆ. ಅವಾಗ ಈ ಥರ ಗಡ್ಸಾಗೆ ಕೇಳಬೇಕಾಗತ್ತೆ. ಏನಿದು ವಿಚಿತ್ರ ಆಗಿದೆಪ್ಪ. ದಿನನಿತ್ಯ ಇದೇ ಆಗಿಬಿಟ್ರೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ. ದಯವಿಟ್ಟು ಆಗಬಾರ್ದು. ನಮ್ಮ ಕೇಂದ್ರದ ನಾಯಕರು ಇದು ಕಡಿವಾಣ ಹಾಕ್ಬೇಕಂತ ನಾನು ಕಡ್ಡಾಯ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. CLPಯಲ್ಲಿ ಮಾತಾಡ್ತೇನೆ, ಇವತ್ತು ಬಿಡಲ್ಲ ನಾನು. CLPಯಲ್ಲಿ ಇವತ್ತು ಮುಕ್ತವಾಗಿ ಬೇಳೂರಿಗೆ ಹೋಗ್ಬೇಕು ಮಾತಾಡ್ತಾರೆ. ಇಬ್ಬರು ನಾಯಕರು ಮಾತುಕತೆ ಮಾಡ್ಕೊಂಡಿರೋದು ಶಾಸಕರಿಗೆ ಗೊತ್ತಿಲ್ಲ. ಇಬ್ಬರದು ಹೊಂದಾಣಿಕೆ ಆಗೋದು ಗೊತ್ತಿಲ್ಲ. ಪಕ್ಷದವರಿಗೆ ಏನು ತೀರ್ಮಾನ ತೆಗೆದುಕೊಂಡ್ರೆ ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಾಗಬೇಕಲ್ಲ ವಿಷಯಗಳು ಏನಾಗಿದೆ ಅಂತ. ಅದನ್ನು ಅಲ್ಲಿ ತಿಳ್ಕೊತೇವಪ್ಪ. CLP ಮೀಟಿಂಗಲ್ಲಿ ಇವತ್ತು ತಿಳ್ಕೊತೀವಿ ಏನಾಗಿದೆ, ಏನು ನಿಮ್ದು ಏನು ಹಕ್ಕಿಕತೆ ಹೇಳಿ ಅಂತ ಅದನ್ನು ಕೇಳ್ತೇವೆ. ಅದಕ್ಕೇನಂತೆ. ಥ್ಯಾಂಕ್ ಯು. ಮೊನ್ನೆ ತಾನೇ ರೈತರ ಏನು ಸ್ಟ್ರೈಕ್ ಮಾಡಿದರು, ಮುಖ್ಯಮಂತ್ರಿಗಳು ನಮ್ಮ ರಾಜ್ಯ ಸರ್ಕಾರ ಅವ್ರಿಗೆ ಏನು ಸ್ಪಂದನೆ ಮಾಡಬೇಕು ಅದನ್ನು ಮಾಡಿದ್ದೀವಿ. ಇದು ಯಾವುದೋ ಹೊಸ ರಾಗ ಇವ್ರದ್ದು ಶುರುವಾಗಿದೆ ಅಲ್ಲ. ಇವರೇನು ಭಾರಿ ರೈತರ ಬಗ್ಗೆ ಭಾರಿ ಕಾಳಜಿ ಇದ್ದಾರೆ. ಯಡಿಯೂರಪ್ಪನವ್ರು ಇದ್ದಾಗ ಗೋಲಿಬಾರ್ ಮಾಡಿದವರು, ರೈತರಿಗೆ ಶೂಟೌಟ್ ಮಾಡ್ಕೊಂಡು ಇವತ್ತು ಅಪ್ಪ ಶೂಟೌಟ್ ಮಾಡಿದ್ರೆ ಮಗ ಇಲ್ಲಿ ರೈತರ ಪರವಾಗಿ ಇಲ್ಲಿ ಹೋರಾಟಕ್ಕೆ ಬಂದಿರಬೇಕೇನೋ. ಯಾವ ಉದ್ದೇಶ ಇಟ್ಕೊಂಡು ಮಾಡ್ತೀರಿ ನೀವು? ವಿಧಾನಸೌಧ ಇರಬೇಕಾದ್ರೆ ಒಂದಿಷ್ಟು ಜನರ ಬಗ್ಗೆ ಚರ್ಚೆ ಮಾಡಿ, ಇಲ್ಲೇ ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಸರ್ಕಾರದ ಏನೋ ತಪ್ಪು ಇದ್ರೆ ಅದನ್ನು ಹೊರಗೆ ತರ್ರಿ. ಅದು ಬಿಟ್ಟು ನೀವು ರೈತರು ಕರ್ಕೊಬಂದು ವಿಧಾನಸೌಧ ನುಗ್ತೀನಿ ಅಂತ ಹೇಳಿದರೆ ಇದು ಯಾರು ನಂಬ್ತಾರೆ ಹೇಳಿ ಸರ್? ಅದು ತಪ್ಪಾಗುತ್ತೆ. ಖಂಡಿತವಾಗಿಯೂ ರೈತರ ಪರವಾಗಿ ಸರ್ಕಾರ ಇದೆ. ಹೇಳಿ ಯಾರು? ಹಾಂ, ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಏನು ಅಸೆಂಬ್ಲಿ ನಡೀತೈತೆ ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಪ್ಪ. ಆನಂತರ ನಿಮ್ಗೆ ಏನೇ ಚಟ ಇದೆ ಎಲ್ಲ ತೀರ್ಸ್ಕೋಬೇಕಂತ ಹೇಳಬೇಕಾಗತ್ತೆ. ಯಾಕೆ ಹಿಂಗೆ ಮಾಡ್ತಿದ್ರಿ? ಅವರೇ ಶಾಂತಿ ಮಂತ್ರ ಹಾಕ್ಕೊಂಡು ಒಡ್ಡಾಗಿರ್ಬೇಕಾದ್ರೆ ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗುತ್ತೆ. ಅದನ್ನು ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ಕೊಡಬೇಕು ಅವರಿಗೆಲ್ಲರಿಗೆ, ಹೇಳೋಂಥವ್ರಿಗೆಲ್ಲ. ಯಾಕೆ ಹೇಳಿಕೆ ಕೊಡ್ತೀರಿ? ಯಾವ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಿ? ಕೊಡಬಾರ್ದು. ಇದನ್ನು ಶಾಂತಿ ಮಂತ್ರದಲ್ಲಿರುವಂಥ ಒಂದು ಇದರಲ್ಲಿ ಇವತ್ತು ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ ಮತ್ತೇನಕ್ಕೆ ಇದು ಏನಾಗಿದೆ ಅಂದರೆ BJPಯವ್ರಿಗೆ ಮತ್ತೆ ತುಪ್ಪ ಹಾಕ್ದಂಗೆ ಆಯ್ತು. ಈಗ ಉರಿಯ ಬೆಂಕಿ ತುಪ್ಪ ಸುರಿದಂಗೆ ಆಗಿದೆ. ಅವ್ರಿಗೆ ಇದೇ ಒಂದು ಇದರಲ್ಲಿ ಹೋಗ್ತಾ ಇದ್ದಾರೆ. ಅದರಿಂದ ಮತ್ತೆ ಹೌದು, ನಾವು ಶಾಂತಿಯಲ್ಲೇ ಇದ್ದೀವಿ. ಅವರು ಕ್ರಾಂತಿ ಹೇಳಿದಾರೆ ಯಾರಪ್ಪ? ಕ್ರಾಂತಿ ಹೇಳಿದ BJPಯವರು. ಕ್ರಾಂತಿಯಿಂದ ಶಾಂತಿ ಬಂದಿದ್ವಿ. ಸುಮ್ಮನೆ ನಮ್ಮಲ್ಲಿ ಗೊಂದಲ ಮಾಡುವಂಥದ್ದು ಬಿಡಬೇಕು. ಖಂಡಿತ ಈ ಅಸೆಂಬ್ಲಿ ನಡೆಯಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡಬೇಕಂತ ಅವರಲ್ಲೂ ನಾ ಕೇಳ್ತೀನಿ. ಅದು ಏನಾರು ಮಾಡ್ಕೊಂಡ್ರಪ್ಪ, ಅಲ್ಲಿವರೆಗೆ ಬಿಡ್ರಿ ಅಂತ ಕೇಳ್ತಾ ಇದ್ದೇನೆ ಅಷ್ಟೇ ನಾನು. ಥ್ಯಾಂಕ್ ಯು.
ಖಂಡಿತ ನಾನು ಚರ್ಚೆ ಮಾಡೇ ಮಾಡ್ತೀನಿ. ನೀವು ಅಷ್ಟೆಲ್ಲ ಹೇಳಕ್ಕೆ ಹೋದರೆ ನಾವು ಹೇಳ್ತೀವಿ, ನಮಗೂ ಬೇಕಾಗುತ್ತೆ ಮಂತ್ರಿ ಸ್ಥಾನ ಕಡ್ಡಾಯವಾಗಿ ಕೊಡ್ರಿ, ಸೀನಿಯರ್ ಲೀಡ್ರನ್ನೆಲ್ಲ ಇಟ್ಕೊಳ್ರಿ, ಮತ್ತು ಹೊಸೊಬ್ರಿಗೆಲ್ಲ ಖಾಲಿ ಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ನಾವು ಕೇಳಬೇಕಾಗತ್ತೆ. ಅವಾಗ ಈ ಥರ ಗಡ್ಸಾಗೆ ಕೇಳಬೇಕಾಗತ್ತೆ. ಏನಿದು ವಿಚಿತ್ರ ಆಗಿದೆಪ್ಪ, ದಿನನಿತ್ಯ ಇದೇ ಆಗಿಬಿಟ್ರೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ. ದಯವಿಟ್ಟು ಆಗಬಾರ್ದು. ನಮ್ಮ ರಾಜ್ಯದ ನಮ್ಮ ಕೇಂದ್ರದ ನಾಯಕರು ಇದು ಕಡಿವಾಣ ಹಾಕ್ಬೇಕಂತ ನಾನು ಕಡ್ಡಾಯ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. CLP ಮಾತಾಡ್ತೀನಿ, ಇವತ್ತು ಬಿಡಲ್ಲ ನಾನು. CLP ಇವತ್ತು ಮುಕ್ತವಾಗಿ ಬೇಳೂರಿಗೆ ಹೋಗ್ಬೇಕಂತ ಮಾತಾಡ್ತಾರೆ. ಇಬ್ಬರು ನಾಯಕರು ಮಾತುಕತೆ ಮಾಡ್ಕೊಂಡಿರೋದು ಶಾಸಕರಿಗೆ ಗೊತ್ತಿಲ್ಲ, ಇಬ್ಬರದು ಹೊಂದಾಣಿಕೆ ಆಗಿರೋದು ಗೊತ್ತಿಲ್ಲ. ಪಕ್ಷದವರಿಸಿ ಏನು ತೀರ್ಮಾನ ತೆಗೆದುಕೊಂಡ್ರೆ ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಾಗಬೇಕಲ್ಲ ವಿಷಯಗಳು ಏನಾಗಿದೆ ಅಂತ. ಅದನ್ನ ಅಲ್ಲಿ ತಿಳ್ಕೊತೀವಪ್ಪ. CLP ಮೀಟಿಂಗಲ್ಲಿ ಇವತ್ತು ತಿಳ್ಕೊತೀವಿ ಏನಾಗಿದೆ, ಏನು ನಿಮ್ದು ಏನು ಹಕ್ಕಿಕತೆ ಹೇಳಿ ಅಂತ ಅದನ್ನು ಕೇಳ್ತೇವೆ. ಅದಕ್ಕೇನಂತೆ. ಥ್ಯಾಂಕ್ ಯು. ಮೊನ್ನೆ ತಾನೇ ರೈತರ ಏನು ಸ್ಟ್ರೈಕ್ ಮಾಡಿದರು, ಮುಖ್ಯಮಂತ್ರಿಗಳು ನಮ್ಮ ರಾಜ್ಯ ಸರ್ಕಾರ ಅವ್ರಿಗೆ ಏನು ಸ್ಪಂದನೆ ಮಾಡಬೇಕು ಅದನ್ನು ಮಾಡಿದ್ದೀವಿ. ಇದು ಯಾವುದೋ ಹೊಸ ರಾಗ ಇವ್ರದ್ದು ಶುರುವಾಗಿದೆ ಅಲ್ಲ. ಇವ್ರೇನು ಭಾರಿ ರೈತರ ಬಗ್ಗೆ ಭಾರಿ ಕಾಳಜಿ ಇದ್ದಾರೆ. ಯಡಿಯೂರಪ್ಪನವ್ರು ಇದ್ದಾಗ ಗೋಲಿಬಾರ್ ಮಾಡಿದವರು, ರೈತರಿಗೆ ಶೂಟೌಟ್ ಮಾಡ್ಕೊಂಡು ಇವತ್ತು ಅಪ್ಪ ಶೂಟೌಟ್ ಮಾಡಿದ್ರೆ ಮಗ ಇಲ್ಲಿ ರೈತರ ಪರವಾಗಿ ಇಲ್ಲಿ ಹೋರಾಟಕ್ಕೆ ಬಂದಿರಬೇಕೇನೋ. ಯಾವ ಉದ್ದೇಶ ಇಟ್ಕೊಂಡು ಮಾಡ್ತೀರಿ ನೀವು? ವಿಧಾನಸೌಧ ಇರಬೇಕಾದ್ರೆ ಒಂದಿಷ್ಟು ಜನರ ಬಗ್ಗೆ ಚರ್ಚೆ ಮಾಡಿ, ಇಲ್ಲೇ ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಸರ್ಕಾರದ ಏನೋ ತಪ್ಪು ಇದ್ರೆ ಅದನ್ನು ಹೊರಗೆ ತರ್ರಿ. ಅದು ಬಿಟ್ಟು ನೀವು ರೈತರು ಕರ್ಕೊಬಂದು ವಿಧಾನಸೌಧ ನುಗ್ತೀನಿ ಅಂತ ಹೇಳಿದರೆ ಇದು ಯಾರು ನಂಬ್ತಾರೆ ಹೇಳಿ ಸರ್? ಅದು ತಪ್ಪಾಗುತ್ತೆ. ಖಂಡಿತವಾಗಿಯೂ ರೈತರ ಪರವಾಗಿ ಸರ್ಕಾರ ಇದೆ. ಹೇಳಿ ಯಾರು? ಹಾಂ, ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಏನು ಅಸೆಂಬ್ಲಿ ನಡೀತದೆ ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಪ್ಪ. ಆನಂತರ ನಿಮ್ಗೆ ಏನೇ ಚಟ ಇದೆ ಎಲ್ಲ ತೀರ್ಸ್ಕೋಬೇಕಂತ ಹೇಳಬೇಕಾಗತ್ತೆ. ಯಾಕೆ ಹಿಂಗೆ ಮಾಡ್ತಿದ್ರಿ? ಅವರೇ ಶಾಂತಿ ಮಂತ್ರ ಹಾಕ್ಕೊಂಡು ಒಣ್ಣಾಗಿರ್ಬೇಕಾದ್ರೆ ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗುತ್ತೆ. ಅದನ್ನು ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ಕೊಡಬೇಕು ಅವರಿಗೆಲ್ಲರಿಗೆ, ಹೇಳೋಂಥವ್ರಿಗೆಲ್ಲ. ಯಾಕೆ ಹೇಳಿಕೆ ಕೊಡ್ತೀರಿ? ಯಾವ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಿ? ಕೊಡಬಾರ್ದು. ಇದನ್ನು ಶಾಂತಿ ಮಂತ್ರದಲ್ಲಿರುವಂಥ ಒಂದು ಇದರಲ್ಲಿ ಇವತ್ತು ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ ಮತ್ತೇನಕ್ಕೆ ಇದು ಏನಾಗಿದೆ ಅಂದರೆ BJPಯವ್ರಿಗೆ ಮತ್ತೆ ತುಪ್ಪ ಹಾಕಿದಂಗೆ ಆಯ್ತು. ಈಗ ಉರಿಯೋ ಬೆಂಕಿ ತುಪ್ಪ ಸುರಿದಂಗೆ ಆಗಿದೆ. ಅವ್ರಿಗೆ ಇದೇ ಒಂದು ಇದರಲ್ಲಿ ಹೋಗ್ತಾ ಇದ್ದಾರೆ. ಅದರಿಂದ ಮತ್ತೆ ಹೌದು, ನಾವು ಶಾಂತಿಯಲ್ಲೇ ಇದ್ದೀವಿ. ಅವರು ಕ್ರಾಂತಿ ಹೇಳಿದಾರೆ ಯಾರಪ್ಪ? ಕ್ರಾಂತಿ ಹೇಳಿದ್ರು BJPಯವರು. ಕ್ರಾಂತಿಯಿಂದ ಶಾಂತಿ ಬಂದಿದ್ವಿ. ಸುಮ್ಮನೆ ನಮ್ಮಲ್ಲಿ ಗೊಂದಲ ಮಾಡುವಂಥದ್ದು ಬಿಡಬೇಕು. ಖಂಡಿತ ಈ ಅಸೆಂಬ್ಲಿ ನಡೆಯಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡಬೇಕಂತ ಅವರಲ್ಲೂ ನಾವು ಕೇಳ್ಬೋದು. ಅದು ಏನಾರು ಮಾಡ್ಕೊಂಡ್ರಪ್ಪ, ಅಲ್ಲಿವರೆಗಾರು ಬಿಡ್ರಿ ಅಂತ ಕೇಳ್ತಾ ಇದ್ದೇನೆ ಅಷ್ಟೇ ನಾನು. ಥ್ಯಾಂಕ್ ಯು. ಖಂಡಿತ ನಾನು ಚರ್ಚೆ ಮಾಡೇ ಮಾಡ್ತೀನಿ. ನೀವು ಅಷ್ಟೆಲ್ಲ ಹೇಳಕ್ಕೆ ಹೋದರೆ ನಾವು ಹೇಳ್ತೀವಿ, ನಮಗೂ ಬೇಕಾಗುತ್ತೆ ಮಂತ್ರಿ ಸ್ಥಾನ ಕಡ್ಡಾಯವಾಗಿ ಕೊಡ್ರಿ, ಸೀನಿಯರ್ ಲೀಡ್ರನ್ನೆಲ್ಲ ಇಟ್ಕೊಳ್ರಿ, ಮತ್ತು ಹೊಸೊಬ್ರಿಗೆಲ್ಲ ಖಾಲಿ ಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ನಾವು ಕೇಳಬೇಕಾಗತ್ತೆ. ಅವಾಗ ಈ ಥರ ಗಡ್ಸಾಗೆ ಕೇಳಬೇಕಾಗತ್ತೆ. ಏನಿದು ವಿಚಿತ್ರ ಆಗಿದೆಪ್ಪ, ದಿನನಿತ್ಯ ಇದೇ ಆಗಿಬಿಟ್ರೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ. ದಯವಿಟ್ಟು ಆಗಬಾರ್ದು. ನಮ್ಮ ರಾಜ್ಯದ ನಮ್ಮ ಕೇಂದ್ರದ ನಾಯಕರು ಇದು ಕಡಿವಾಣ ಹಾಕ್ಬೇಕಂತ ನಾನು ಕಡ್ಡಾಯ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. CLP ಮಾತಾಡ್ತೀನಿ, ಇವತ್ತು ಬಿಡಲ್ಲ ನಾನು. CLP ಇವತ್ತು ಮುಕ್ತವಾಗಿ ಬೇಳೂರಿಗೆ ಹೋಗ್ಬೇಕಂತ ಮಾತಾಡ್ತಾರೆ. ಇಬ್ಬರು ನಾಯಕರು ಮಾತುಕತೆ ಮಾಡ್ಕೊಂಡಿರೋದು ಶಾಸಕರಿಗೆ ಗೊತ್ತಿಲ್ಲ, ಇಬ್ಬರದು ಹೊಂದಾಣಿಕೆ ಆಗಿರೋದು ಗೊತ್ತಿಲ್ಲ. ಪಕ್ಷದವರಿಸಿ ಏನು ತೀರ್ಮಾನ ತೆಗೆದುಕೊಂಡ್ರೆ ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಾಗಬೇಕಲ್ಲ ವಿಷಯಗಳು ಏನಾಗಿದೆ ಅಂತ. ಅದನ್ನ ಅಲ್ಲಿ ತಿಳ್ಕೊತೀವಪ್ಪ. CLP ಮೀಟಿಂಗಲ್ಲಿ ಇವತ್ತು ತಿಳ್ಕೊತೀವಿ ಏನಾಗಿದೆ, ಏನು ನಿಮ್ದು ಏನು ಹಕ್ಕಿಕತೆ ಹೇಳಿ ಅಂತ ಅದನ್ನು ಕೇಳ್ತೇವೆ. ಅದಕ್ಕೇನಂತೆ. ಥ್ಯಾಂಕ್ ಯು.